ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರು ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಸರ್ವಮಂಗಳ ಅವರು ಬರೆದಿರ್ತಕ್ಕಂತಹ ತಡೆ ಅನ್ನುವಂತಹ ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಪರೀಕ್ಷೆಯಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಹಾಗೇನೆ ಈ ಒಂದು ಪದ್ಯದಲ್ಲಿ ನಿಮಗೆ 6 ಅಂಕದ ಪ್ರಶ್ನೆಗಳು ಕೂಡ ಭಾವಾರ್ಥವನ್ನ ಕೇಳ್ತಾರೆ ಅಂತ ಹೇಳ್ತಾ, ಈಗ ನಾನು ನೇರವಾಗಿ ಹೇಗೆ 10 ಅಂಕದ ಪ್ರಶ್ನೆಗಳನ್ನ ಕೇಳಿದ್ರೆ ಹಾಗೇನೆ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿ ಮೊದಲನೇ ಸಾಲುಗಳನ್ನ ಬರಿಬೇಕು ಅಂತಕ್ಕಂಥದ್ರು, ಅದ್ರ ಒಟ್ಟಾರೆಯಾಗಿ ಕವಿತೆ ಯಾವ ಒಂದು ಆಶಯವನ್ನ ಒಳಗೊಂಡಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾ, ಈಗ ನೇರವಾಗಿ ನೋಡಿ, ಈ ಪದ್ಯವನ್ನು ಸರ್ವಮಂಗಳ ಅವರು ಬರೆದಿರ್ತಕ್ಕಂತಹ ತಡೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಅಂತ ನಾವು ಬರಿಬೇಕಾಗುತ್ತೆ. ಆನಂತರ ಇಲ್ಲಿ ಆಶಯ ಏನು, ಅಥವಾ ಎಷ್ಟು ತಲೆಮಾರುಗಳು ಇಲ್ಲಿ ಇರ್ತೇವೆ ಅಂದ್ರೆ, ಒಟ್ಟಾರೆಯಾಗಿ ಒಂದು 3 ತಲೆಮಾರುಗಳು ಈ ಒಂದು ಕವಿತೆಯಲ್ಲಿ ಬಂದು ಹೋಗ್ತವೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಹೊಸ ತಲೆಮಾರಿನ ಹೆಣ್ಣಿನ ಆಧುನಿಕತೆಯ ಆಲೋಚನೆ, ಸ್ವಾಭಿಮಾನ, ಸ್ವತಂತ್ರದ ಬದುಕು ಒಂದ್ ಕಡೆ ಆದ್ರೆ, ಹಾಗೇನೆ ಹಳೆ ತಲೆಮಾರಿನ ಹೆಣ್ಣು ಹಾಗೆ ತಾಯಿಯ ಒಂದು ಈ ಸಂಪ್ರದಾಯಗಳಿರ್ಬೋದು, ಕುಟುಂಬ ವ್ಯವಸ್ಥೆ ಇರ್ಬೋದು, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬದುಕುತ್ತಿರುವಂತಹ ಹಳೆ ತಲೆಮಾರಿನ ಹೆಣ್ಣಿನ ಮನಸ್ಥಿತಿಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಎಲ್ಲೋ ಒಂದ್ ಕಡೆ ಹಳೆ ತಲೆಮಾರಿನ ಹೆಣ್ಣಿನ ಬದುಕು ಒಂದು ಕೈಲಿ, ಹಾಗೇನೆ ಇಲ್ಲಿ ಹೊಸ ತಲೆಮಾರಿನ ಹೆಣ್ಣಿನ ಬದುಕು, ಎರಡರ ವಿಭಿನ್ನತೆಯನ್ನ ನಾವು ಈ ಒಂದು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು ಅಥವಾ ಕಾಣ್ಬೋದು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಮಗಳು ತಾಯಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅಮ್ಮ, ಸಾಕು ಮಾಡೆ ನಿನ್ನ ಪುರಾಣ, ಆಲದ ಮರದ ನೆರಳಲ್ಲಿ ಬೆಳೆದು ಮಾಸಿದ ಗೋಡೆಗಳ ನಡುವೆ ಬಚ್ಚಿಡಬೇಕೇ ನಮ್ಮ ನನ್ನೆದೆಯ ಗೂಡ, ಅರ್ಧಂಬರ್ಧ ಸರಳು ಕಿತ್ತ ಕಿಟಕಿ ಅದನ್ನೇ ಹಿಡಿದು ಮುರಿದು ಬಾಗಿಲತ್ತ ಆಯಿಸಬೇಕೇ ನಮ್ಮ ನನ್ನ ಕಣ್ಣ ಅನ್ನುವಂತಹ ಈ ಸಾಲುಗಳನ್ನು ಗಮನಿಸ್ತಾ ಹೋದ್ರೆ, ನೋಡಿ, ತಾಯಿ ಮತ್ತೆ ಮಗಳ ಒಂದು ಸಂವಾದ ನಡೀತಾ ಇದೆ. ನಾನಲ್ಲಿ ನಿಮ್ಗೆ ಚಿತ್ರದಲ್ಲೂ ಕೂಡ ತೋರಿಸಿದ ಯಾವ ರೀತಿ ಒಂದು ಸಂವಾದ ಅಥವಾ ಸಂಭಾಷಣೆ ನಡೀತಾ ಇದೆ. ನೋಡಿ, ಹೊಸ ತಲೆಮಾರಿನ ಮಗಳು, ಹಳೆ ತಲೆಮಾರಿನ ತಾಯಿ, ಹೀಗೆ ಇವೆರಡರ ನಡುವೆ ಅಥವಾ 90s ಅಥವಾ ಈಗ ಜನ್ಜಿ ಅನ್ನುವಂತಹ ಒಂದು ಏನ್ ಕಾನ್ಸೆಪ್ಟ್ ಇದೆ, ಇವೆರಡರ ನಡುವೆ ನಡೀತಾ ಇರ್ತಕ್ಕಂತಹ ಒಂದು ಸಂವಾದ ಅಂತಾನೆ ಭಾವಿಸ್ತಾ ಹೋಗೋಣ. ನೋಡಿ, ಮಗಳು ತಾಯಿಗೆ ಹೇಳ್ತಾಳೆ, ಅಮ್ಮ ಸಾಕು ಮಾಡಮ್ಮ ನಿನ್ನ ಪುರಾಣ. ನನ್ನ ಇಲ್ಲೊಂದ್ ಕಡೆ ಈ ಸಂಪ್ರದಾಯ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಅಥವಾ ಈ ಕಟ್ಟುಪಾಡುಗಳಿಂದ ನನ್ನನ್ನ ಕಟ್ಟಾಕ್ಬೇಡ. ಯಾಕೆಂದ್ರೆ ನನ್ನನ್ನ ಬಂಧಿಸೋದಕ್ಕೆ ನೀನು ಪ್ರಯತ್ನ ಮಾಡ್ಬೇಡ, ನನ್ನನ್ನ ಬಂಧಿಸ್ಬೇಡ. ಈ ಆಲದ ಮರದ ನೆರಳಲ್ಲಿ ಬಾಡಿ ಹೋಗುವ ಬದಲು ನಾನು ಈ ಹಳೆಯ ಈ ಮನೆಯ ಈ ಮಾಸಿದ ಗೋಡೆಗಳನ್ನ ಅಥವಾ ಎಲ್ಲೋ ಒಂದ್ ಕಡೆ ಈ ಹಳೆಯ ವ್ಯವಸ್ಥೆಯನ್ನ ಬಿಟ್ಟು ನಾನು ಹೊಸ ಪ್ರಪಂಚವನ್ನ ನೋಡ್ಬೇಕು, ನನ್ನದೇ ಆದಂತಹ ಬದುಕಿದೆ, ಅದನ್ನ ಕಟ್ಕೋಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳನ್ನ ಹೊಂದಿರ್ತಕ್ಕಂತಹ ಹೊಸ ತಲೆಮಾರು. ಹಾಗೇನೆ ನನ್ನ ಆಸೆ ಆಕಾಂಕ್ಷೆಗಳನ್ನ, ನನ್ನ ಮನಸ್ಸಿನ ಬಯಕೆಗಳನ್ನ ನಾನು ಎಲ್ಲೋ ಒಂದ್ ಕಡೆ ಅವನ್ನ ಬಂಧಿಸೋದಕ್ಕೆ ನನ್ನ ಕೈಲಾಗಲ್ಲ. ಯಾಕೆಂದ್ರೆ ನಾನು ಎಲ್ಲೋ ಒಂದ್ ಕಡೆ ಈ ಸ್ವತಂತ್ರ ಬದುಕನ್ನ ಪಡ್ಕೋಬೇಕು ಅಂತಕ್ಕಂತಹ ಹಂಬಲ ಮಗಳದು. ಹಾಗೇನೆ ಅಮ್ಮ, ಈ ಅರ್ಧಂಬರ್ಧ ಸರಳು ಕಿತ್ತ ಈ ಕಿಟಕಿಗಳನ್ನ ಹಿಡಿದು ಮುರಿದ ಬಾಗಿಲಿನ ಕಡೆಗೆ ನೋಡುತ್ತಾ, ಇಲ್ಲಿ ಎಲ್ಲೋ ಒಂದ್ ಕಡೆ ನಾನು ಇರೋದಕ್ಕೆ ಸಾಧ್ಯವಿಲ್ಲ, ಇಲ್ಲಿ ನನಗೆ ಇರಲು ಕೂಡ ಸಾಧ್ಯ ಇಲ್ಲ. ಹಾಗೇನೆ 4 ಗೋಡೆಗಳ ಮಧ್ಯೆ ಬದುಕ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ನಾನು ಹೊರಗಿನ ಪ್ರಪಂಚವನ್ನ ನೋಡ್ಬೇಕು ಅಮ್ಮ, ನನ್ನನ್ನ ತಡೆಬೇಡ, ನನ್ನನ್ನ ಸ್ವತಂತ್ರವಾಗಿ ಬದುಕೋದಿಕ್ಕೆ, ಹಾಗೇನೆ ನಾನು ಸ್ವಾಭಿಮಾನದ ಬದುಕನ್ನ ಬದುಕ್ಬೇಕು, ಯಾರ ಹಂಗಿನಲ್ಲೂ
ನಾನಿರ್ಬಾರ್ದು, ನನ್ನದೇ ಆದಂತಹ ಬದುಕನ್ನ ಕಟ್ಕೋಬೇಕು, ನನಗೆ ಅವಕಾಶ ಮಾಡ್ಕೊಡಮ್ಮ ಅಮ್ಮ, ನನ್ನ ತಡಿಬೇಡ ಅಂತ ಅಲ್ಲಿ ಮಗಳು ತಾಯಿಯನ್ನ ಕೇಳ್ತಾ ಇದ್ದಾಳೆ. ಹಾಗೆ ಮುಂದುವರೆದಂತೆ ರಸ್ತೆ ಸೀಳಿ ಹೊರಟ ಡಾಂಬರಿನ ರಸ್ತೆ ನೋಡುತ್ತ ಬಾಣತಿ ಕೋಣೆಯಿಂದ ಬರುವ ಅಕ್ಕನ ಮಗುವಿನ ಅಳು ಕೇಳುತ್ತಾ ಬೇಸರದ ನಲ್ಲಿ ತಿರುಗಿಸುತ್ತಲೇ ಇರಬೇಕೇನಮ್ಮ, ನೀನೇ ಹೇಳು, ತೊಡೆಸಂದಿಯಲ್ಲಿ ಈ ಬದುಕು ಹುದುಗಿಸಿ ಬದುಕಲಾರೆ. ನೋಡಿ, ಹೀಗೆ ಆ ಮಾತನಾಡ್ತಾ ಇದ್ದಾಳೆ ಅಂತಂದ್ರೆ ಆ ಹೊಸ ತಲೆಮಾರಿನ ಮಗಳು, ಅಥವಾ ಇಲ್ಲಿ ಆ ತಾಯಿಗೆ ತನ್ನ ಮಗಳು ಹೇಳ್ತಾ ಇರ್ತಕ್ಕಂಥದ್ದು, ಅಮ್ಮ, ಈ ಕವಲು ದಾರಿಯ ಡಾಂಬರಿನ ರಸ್ತೆಯನ್ನ ನೋಡ್ತಾ, ಹಾಗೇನೆ ಇಲ್ಲಿ ಗಂಡ ಮಕ್ಕಳು ಕುಟುಂಬ ವ್ಯವಸ್ಥೆ ಅಂತ ಹೇಳಿ ಹೇಗೆ ನನ್ನ ಅಕ್ಕ ನನ್ನ ಸಹೋದರಿ ಆ ಅವಳು ಬಾಣತಿಯಾಗಿ ಮಕ್ಕಳನ್ನ ಹಡೆದು ಆ ಬಾಣತಿಯ ಕೋಣೆಯಿಂದ ಬರ್ತಾ ಇದೆಯಲ್ಲ ಅವಳ ಮಗುವಿನ ಅಥವಾ ನನ್ನ ಅಕ್ಕನ ಮಗುವಿನ ಅಳು ಕೇಳುತ್ತಾ ಸದಾ ಬೇಸರದಲ್ಲಿ ಹೀಗೆ ನಾಲ್ಕು ಗೋಡೆಗಳ ಮಧ್ಯೆ ತನ್ನ ಕನಸನ್ನ ನುಚ್ಚು ನೂರು ಮಾಡಿಕೊಳ್ಳಲೆ ಅಂತಕ್ಕಂಥದ್ದು. ಹಾಗೇನೆ ನನ್ನ ಬಯಕೆಗಳನ್ನ ಅದುಮಿಟ್ಟುಕೊಳ್ಳಲು ನನಗೆ ಸಾಧ್ಯವಿಲ್ಲ, ನಾನು ಸ್ವತಂತ್ರವಾಗಿ ಸಮಾನತೆಯಿಂದ ಸಮಾಜದಲ್ಲಿ ಬದುಕಬೇಕು, ಅಮ್ಮ ನನ್ನನ್ನ ನೀನು ತಡಿಬೇಡ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಹಾಗೇನೆ ಇಲ್ಲಿ ಮುಂದುವರೆದಂತೆ ಹೇಳ್ತಾ ಹೋಗ್ತಾಳೆ, ಅಮ್ಮ ನೀನು ಅಜ್ಜಿ ಸುತ್ತಿದ ಈ ವರ್ತುಲದಲ್ಲೇ ಸುತ್ತಲಾರೆ, ಕುತ್ತಿಗೆಗೊಂದು ಬಿಗಿದು ಹಿಡಿಯಬೇಡ ಅಮ್ಮ, ನಾನೀಗಲೇ ಹೊರಟೆ, ರೈಲಿನ ಸೀಳುದನಿ ಬರುತ್ತದೆ, ಹಾಗೆ ಹೊರಗೆ ಕತ್ತಲು ಕಾಣುತ್ತಿಲ್ಲ ಹಾದಿ, ಹೊರಡುವೆನಮ್ಮ ರೈಲಿನ ಕೂಗು ಹಿಡಿದು ಅಂತ ಇಲ್ಲಿ ಹೇಳ್ತಾ ಇದ್ರು. ಅಮ್ಮ ಮತ್ತೆ ನನ್ನನ್ನ ತಡಿಬೇಡ ಅನ್ನುವಂತಹ ಮಾತನ್ನ ಹೇಳ್ತಾ, ಇನ್ನೊಂದ್ ಕಡೆ ಆ ಹೆಣ್ಣು ಮಗಳು ಎಲ್ಲೋ ಕೇವಲ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾಳೆ ಇಲ್ಲಿ ತನ್ನ ತಾಯಿಗೆ. ಯಾಕೆಂದ್ರೆ ಅಮ್ಮ, ಹೆಣ್ಣು ಕೇವಲ ಇಲ್ಲಿ ಮಕ್ಕಳನ್ನ ಹಡೆಯುವಂತಹ ಯಂತ್ರವಾಗಬಾರದು, ಯಾಕೆಂದ್ರೆ ಇಲ್ಲಿ ನೀನು ಮತ್ತು ಅಜ್ಜಿ ಹಾಕಿರ್ತಕ್ಕಂತಹ ಈ ಸಂಪ್ರದಾಯ ಎಂಬುವಂತಹ ಬಂಧನ ಅಥವಾ ಸಂಪ್ರದಾಯ ಅನ್ನುವಂತಹ ಈ ಒಂದು ಏನು ಈ ಸುರುಳಿ ಇದೆಯಲ್ಲ, ಇದನ್ನ ಬಿಟ್ಟು ಈ ಸುಳಿಯಿಂದ ನಾನು ಆಚೆ ಹೋಗ್ತೀನಿ, ಅದರಿಂದ ಆಚೆಗೆ ನನ್ನ ಬದುಕಿದೆ ಅನ್ನುವಂಥದ್ದು. ನನಗೆ ಮದುವೆ ಮಕ್ಕಳು, ನಿಮ್ಮ ಹಾಗೆ ಅಜ್ಜಿಯ ಹಾಗೆ ಮದುವೆ ಮಕ್ಕಳು ಇಷ್ಟೇ ನಮ್ಮ ಜೀವನ ಎನ್ನುವ ಹಾಗೆ ನಾನು ಬದುಕಲಾರೆ, ನನ್ನದೇ ಆದಂತಹ ಸ್ವತಂತ್ರವಾಗಿರ್ತಕ್ಕಂತಹ ಬದುಕನ್ನ ನಾನು ಬದುಕಬೇಕು, ಅದಕ್ಕೆ ಅಮ್ಮ ನಾನು ಈಗಲೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಂದ್ರೆ, ಆಧುನಿಕತೆಯ ಒಂದು ತುಡಿತ ಈ ಒಂದು ಕವಿತೆಯಲ್ಲಿ ಹೊಸ ತಲೆಮಾರಿನಲ್ಲಿ ಯಾವ ರೀತಿ ಎಷ್ಟರ ಮಟ್ಟಿಗೆ ಮನೆ ಮಾಡಿದೆ ಅಂತಕ್ಕಂಥದ್ದು. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ನಿನ್ನ ದಮ್ಮಯ್ಯ ಅಮ್ಮ ಅಳಬೇಡ, ಯಾಕೆಂದ್ರೆ ನಾನು ಹೊರಟೋದೆ ಅಂತ ನೀನು ಅಳಬೇಡ, ನಿನ್ನ ದಮ್ಮಯ್ಯ ಅಳಬೇಡ, ಕರೆಯಬೇಡ, ಸಾಯಬೇಡ, ಹಾಗೆ ನೋಡಬೇಡ, ಗೊತ್ತಮ್ಮ ನನ್ನ ಹಿಂದೆ ಹುಟ್ಟಿದವಳು ಉಡುತ್ತಿದ್ದಾಳೆ ಸೀರೆ, ನೆಲ್ಲಿಯಲ್ಲಿ ನೀರು ಬರುತ್ತಿದೆ ತುಂಬಿಸಬೇಕಮ್ಮ ಇಲ್ಲಿ ಬಚ್ಚಲಂಡೆಗೆ. ನೋಡಿ, ಮತ್ತೆ ಅವಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ, ತನ್ನ ತಾಯಿಯನ್ನ ಕೇಳ್ತಾ ಇದ್ದಾಳೆ, ಅಮ್ಮ ನನ್ನನ್ನ ನೀನು ತಡೆಯಬೇಡ, ನಾನು ಕೆಲವೊಂದ್ ಕಡೆ ಸ್ವಾಭಿಮಾನದ ಬದುಕನ್ನ ಸ್ವತಂತ್ರದ ಬದುಕನ್ನ ಕಟ್ಕೋಬೇಕು ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಅಮ್ಮ ನಿನ್ನ ದಮ್ಮಯ್ಯ, ಅಲ್ಲೂ ಕೂಡ ಅವಳು ತಾಯಿಯನ್ನ ಬೇಡ್ಕೊಳ್ತಾ ಇದ್ದಾಳೆ, ಯಾಕೆಂದ್ರೆ ತಾಯಿಯ ಪ್ರೀತಿ ಅವಳಿಗೂ ಕೂಡ ಅರಿವಿದೆ, ಆ ತಾಯಿಯ ವಾತ್ಸಲ್ಯ ಮಮತೆ ಎಲ್ಲವೂ ಕೂಡ ಅರಿವಿರ್ತಕ್ಕಂತಹ ಮಗಳು. ಆದ್ರೆ ನಿನ್ನ ದಮ್ಮಯ್ಯ ನಾನು ಓದೆ ಅಂತ ಹೇಳಿ ಎಲ್ಲ ಒಂದ್ ಕಡೆ ನೀನು ಕಣ್ಣೀರ್ ಹಾಕ್ಬೇಡ, ಹಾಗೇನೆ ನನ್ನ ಬಯಕೆಗಳಿಗೆ ನನ್ನ ಆಸೆ ಆಕಾಂಕ್ಷೆಗಳಿಗೆ ನೀನು ತಣ್ಣೀರೆರ್ಚಬೇಡ, ನಾನು ಹೋದೆ ಎಂದು ದುಃಖಿಸಬೇಡ, ನನಗಾಗಿ ನೀನು ಸಾಯಲೂ ಬೇಡ. ಅಮ್ಮ ನನಗೆ ಗೊತ್ತು ನಿನಗೆ ಇಲ್ಲಿ ಎಲ್ಲ ಒಂದ್ ಕಡೆ ನನ್ನ ಮೇಲೆ ನಿನಗೆ ಬೇಸರ ಇದೆ, ಕೋಪ ಇದೆ ಅಂತ. ಏಕೆಂದ್ರೆ ನಿನ್ನ ಎಲ್ಲ ಒಂದ್ ಕಡೆ ಇಲ್ಲಿ ನಾನು ನೋಡಿದ ಹಾಗೆ ನಿನ್ನ ದೊಡ್ಡ ಮಗಳ ಹಾಗೆ, ನಿನ್ನ ದೊಡ್ಡ ಮಗಳಂತೆ ಗಂಡ ಮಕ್ಕಳು ಮದುವೆ ಸಂಪ್ರದಾಯ ಎಂದು ಸೀರೆಯುಟ್ಟು ನೆಲ್ಲಿಯಲ್ಲಿ ನೀರು ಹಿಡಿಯುತ್ತಾ
ನಾನು ಬದುಕಲಾರೆ ನೆಲ್ಲಿಯಲ್ಲಿ ನೀರು ಹಿಡಿಯುತ್ತಾ ಬಚ್ಚಲಂಡೆಗೆ ನೀರನ್ನ ತುಂಬಿಸುತ್ತಾ ಬದುಕಲು ನನಗೆ ಸಾಧ್ಯವಿಲ್ಲ ಅಮ್ಮ, ನನ್ನನ್ನ ತಡೆಯಬೇಡ ಎಂದು ಮಗಳು ತಾಯಿಗೆ ಹೇಳ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋಗ್ಬೋದು. ನಾನು ಪ್ರತಿಯೊಂದು ಚಿತ್ರದಲ್ಲೂ ನಿಮಗೆ ಹೇಳಿರ್ತಕ್ಕಂಥದ್ದು ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಟ್ಟಾರೆ ಕವಿತೆಯಲ್ಲಿ 3 ತಲೆಮಾರುಗಳ ಒಂದು ಚಿತ್ರಣ ಇದೆ. ಅಜ್ಜಿ, ಅಮ್ಮ, ಮಗಳು. ಈ 3 ತಲೆಮಾರಿನ ಚಿತ್ರಣ. ಹಾಗೇನೆ ಇಲ್ಲಿ ಹೊಸ ತಲೆಮಾರಿನ ಅದರಲ್ಲೂ ಕೂಡ ತಾಯಿಯ ಕಿರಿಯ ಮಗಳು. ಅವಳಿಗೇನಪ್ಪಾ ಅಂದ್ರೆ ಇಲ್ಲಿ ಹೊಸ ತಲೆಮಾರಿನ ಕಿರಿಯ ಮಗಳು, ಮದುವೆ, ಮಕ್ಕಳು, ಗೃಹಿಣಿ ಎಂಬ ಇಲ್ಲಿ ಇಲ್ಲ ಒಂದ್ ಕಡೆ ಸಾಂಪ್ರದಾಯಿಕತೆಯನ್ನ ಬಿಟ್ಟು ಅವನ್ನೆಲ್ಲ ದಾಟಿ ಅವೆಲ್ಲಾ ತಡೆಗಳನ್ನ ದಾಟಿ ಅದರಾಚೆಗಿನ ಶಿಕ್ಷಣ, ಉದ್ಯೋಗ, ಆಧುನಿಕತೆಯ ವಿದ್ಯಮಾನಗಳ ಕಡೆಗೆ ಗಮನ ಹರಿಸ್ತಕ್ಕಂತಹ ಅದನ್ನ ಗಮನ ಹರಿಸುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಇಲ್ಲಿ ಕಾಣ್ತಾ ಹೋಗ್ಬೋದು. ಕೇವಲ ಸಂಪ್ರದಾಯ, ಕೇವಲನ ಮದುವೆ ಆಗ್ತಕ್ಕಂಥದ್ದು, ಕುಟುಂಬ ವ್ಯವಸ್ಥೆ ಅವೇ ಮುಖ್ಯ ಅಲ್ಲ. ಅದಕ್ಕಿಂತ ಇಲ್ಲಿ ಸ್ವತಂತ್ರವಾಗಿ ಬದುಕ್ತಕ್ಕಂತಹ ಬದುಕಿಗೆ ಶಿಕ್ಷಣ ಅಗತ್ಯ ಇದೆ, ಉದ್ಯೋಗ ಇಲ್ಲಿ ಅಗತ್ಯ ಇದೆ. ಆಧುನಿಕತೆಯ ವಿದ್ಯಮಾನಗಳನ್ನ ನಾನು ತಿಳ್ಕೋಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳನ್ನ ಹೊಂದಿರತಕ್ಕಂತಹ ಒಂದು ಹೆಣ್ಣಿನ ಒಂದು ಇಲ್ಲಿ ಬಯಕೆಗಳ ವಿಚಾರಗಳನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಶುಭವಾಗ್ಲಿ.